ಸರ್ ನಮಸ್ತೆ. ಮಂಜುನಾಥ್ ಅಂತ ಬಾಸ್ ಟಿವಿ ಕನ್ನಡ ಚಾನಲ್ ಆಂಕರ್ ಮಾತಾಡ್ತಿರೋದು. ನಮಸ್ತೆ. ಈಗ ನಿಮ್ಗೆ ಈಗಾಗಲೇ ನಿಮ್ಗೆ ವಿಚಾರ ಗೊತ್ತಾಗಿದೆ. ಸೊ ಕಾಂಗ್ರೆಸ್ ಸರ್ಕಾರ ಇವತ್ತು ಬಜೆಟ್ ಮಂಡನೆ ಮಾಡಿರುವಂತ ವಿಚಾರದಲ್ಲಿ 16 ವರ್ಷದ ಒಳಗಿನ ಒಂದು ಮಕ್ಕಳಿಗೆ ಸೋಷಿಯಲ್ ಮೀಡಿಯಾದಿಂದ ಬ್ಯಾನ್ ಮಾಡಲಾಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದೆ. ಇದರಿಂದ ಮಕ್ಕಳಿಗೆ ಯಾವ ರೀತಿ ಅಡ್ವಾಂಟೇಜಸ್ ಆಗುತ್ತೆ ಅಂತ ನಿಮ್ಮ ಪ್ರಕಾರ ಸರ್? ಇದೊಂದು ಅತ್ಯಂತ ಅದ್ಭುತವಾದ, ಆರೋಗ್ಯಕರವಾದ, ಸ್ವಾಗತಾರ್ಹ ನಿಲುವು. ಯಾಕೆ ಅಂದ್ರೆ ಇವತ್ತು ದೇಶದಲ್ಲೇ ಇದೊಂದು ಪ್ರಥಮ. ಇವತ್ತಿನ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಮಕ್ಕಳ ಮಾನಸಿಕ ಒತ್ತಡ ಮತ್ತೆ ಅವರಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ, ಅದರಿಂದ ಆಗ್ತಾ ಇರ್ತಕ್ಕಂಥ ಸಾವು ನೋವನ್ನ ತಪ್ಪಿಸೋದಿಕ್ಕೆ ಒಂದು ದಿಟ್ಟ ಹೆಜ್ಜೆ ಇದು ಆಗ್ಬೇಕಾಗಿತ್ತು. ಇದರ ಬೇಡಿಕೆ ಇಟ್ಟಿದ್ವಿ. ಇದು ಇವತ್ತು ಒಂದು ಬಡ್ಜೆಟ್ ಮುಖಾಂತರ ಇದನ್ನ ತಂದಿರ್ತಕ್ಕಂಥದ್ದು ನಿಜವಾಗ್ಲೂ ಶ್ಲಾಘನೀಯ. ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಖಾಸಗಿ ಅನುದಾನ ರಹಿತ ಶಿಕ್ಷಣ ಸಂಸ್ಥೆ ಅಷ್ಟೇ ಅಲ್ಲದೆ ಈ ರಾಜ್ಯದ ಮಕ್ಕಳ ಮತ್ತೆ ಪಾಲಕ ಪೋಷಕರ ಮತ್ತೆ ಶಿಕ್ಷಣ ವ್ಯವಸ್ಥೆಯ ಪೂರಕ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದೆ. ಈಗ ಒಂದು ವಿಚಾರ ಏನಂತಂದ್ರೆ, ಮಕ್ಕಳು ಸ್ಮಾರ್ಟ್ ಫೋನ್ಗಳಿಂದ ದೂರ ಇರ್ತಾರೆ. ಒಂದಷ್ಟು ನಡೆಯುವಂತಹ ಅನಾನುಕೂಲಗಳನ್ನ ತಡಿಬಹುದು ಅನ್ನುವಂತಹ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಈ ಒಂದು ಒಳ್ಳೆ ಅಧಿಸೂಚನೆಯನ್ನ ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಆದ್ರೆ ಇಲ್ಲಿ ಏನಾಗ್ತಿದೆ ಅಂತ, ಇತ್ತೀಚೆಗೆ ಟೆಕ್ನಾಲಜಿ ಡೆವಲಪ್ಮೆಂಟ್ ಆಗ್ತಾ ಇದ್ದಷ್ಟು ಕೂಡ ಈಗ ಕ್ಲಾಸಸ್ ಎಲ್ಲ ಆನ್ಲೈನ್ ಕ್ಲಾಸಸ್ ಆಗ್ತಿರೋದ್ರಿಂದ ಸೊ ಅಲ್ಲಿ ಏನಾದ್ರು ಎಡವಟ್ಟಾಗುವ ನೋಡಿ, ಖಂಡಿತವಾಗಲು ನಾವು ಮಾನ್ಯ ಮುಖ್ಯಮಂತ್ರಿಗಳು ಯಾವಾಗ ಪ್ರತ್ಯೇಕವಾಗಿ ಮೊಬೈಲ್ ಬ್ಯಾನ್ ಮಾಡಬೇಕು ಅಂದ್ರು ಅದನ್ನ ನಾವು ಕೂಡ ಅರ್ಥರಹಿತ ಅಂದ್ವಿ. ಯಾಕೆಂದ್ರೆ ಈಗಾಗಲೇ ಇದು ಚಾಲ್ತಿಯಲ್ಲಿ ಇರ್ತಕ್ಕಂಥ ಅಂಶ. ಮೊಬೈಲ್ ಬ್ಯಾನ್ ಇದ್ದೇ ಇದೆ ಶಾಲೆ ಕಾಲೇಜುಗಳಲ್ಲಿ. ಆದರೆ ಶಾಲೆಯಲ್ಲ, ಮನೆಯಿಂದ ಸಂಪೂರ್ಣವಾದ ವ್ಯವಸ್ಥೆಯಲ್ಲಿ ಮಕ್ಕಳ ಕೈಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಮುಳುಗೋ ರೀತಿಯಲ್ಲಿ ಸ್ಮಾರ್ಟ್ ಫೋನ್ಗಳಾಗ್ಲಿ ಇನ್ನೊಂದು ಮತ್ತೊಂದು ಇದ್ದೇ ಇದೆ. ಇಲ್ಲಿ ನಾವು ಕೇಳಿರ್ತಕ್ಕಂಥದ್ದು ಏನು ಅಂದ್ರೆ, SOP ಮಾಡಬೇಕು. ನೀವು ಬ್ಯಾನ್ ಮಾಡಿದ್ರೆ ಏನೂ ಪ್ರಯೋಜನಕ್ಕೆ ಬರಲ್ಲ. ಇವತ್ತು ಡಿಜಿಟಲ್ ಯುಗ ಇದು. ಇದರಲ್ಲಿ ಡಿಜಿಟಲ್ ನಿಯಂತ್ರಣ ಮಾಡಬೇಕು. ಕೆಟ್ಟದಕ್ಕೆ ಒಳ್ಳೇದಕ್ಕೆ ಉಪಯೋಗಿಸಬೇಕು. ಅದಕ್ಕೆ ಪೂರಕವಾಗಿ ಬೇಕಾಗಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಇಂದ ಹಿಡಿದು ಪ್ರತಿಯೊಂದು ಅಂಶಗಳಲ್ಲಿ ಚೆಕ್ಸ್ ಅಂಡ್ ಡ್ಯಾಮ್ಸ್ ಹಾಕ್ಬೇಕೇ ಹೊರತು ನೀವು ಮೂಗಲ್ಲಿ ನೆಗಡಿ ಇದೆ ಅಂತ ಮೂಗ್ ಕಿತ್ತಾಕಿದ್ರೆ ಪ್ರಯೋಜನ ಆಗಲ್ಲ. ಹಾಗಾಗಿ ಇವತ್ತು ನಾವು ಮನವಿ ಏನ್ ಮಾಡ್ತೀವಿ ಅಂದ್ರೆ, ಸರ್ಕಾರ ಒಳ್ಳೆ ನಿರ್ಧಾರ ತೆಗೆದುಕೊಂಡಿದೆ. ಆದ್ರೆ ಇದು ನಿರ್ಧಾರ ಪೇಪರ್ ಅಲ್ಲಿ ಇರಬಾರ್ದು. ಇದಕ್ಕೆ ಪ್ರತ್ಯೇಕವಾದ ಒಂದು ಸಮಿತಿ ಆಗ್ಬೇಕು. ಅಲ್ಲಿ ಕಂಪ್ಲೀಟ್ ಸಿಸ್ಟಮ್ ಸ್ಟೇಕ್ ಹೋಲ್ಡರ್ಸ್ ಇರ್ತಾರೆ. ಅರ್ಥಾತ್ ಟ್ರೈ ಇರುತ್ತೆ, ಕಾನೂನು ಇಲಾಖೆ ಇರಬೇಕಾಗತ್ತೆ, ತಂತ್ರಜ್ಞಾನದ ಇಲಾಖೆಗಳು ಇರಬೇಕಾಗತ್ತೆ, ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಡಿಪಾರ್ಟ್ಮೆಂಟ್ ಹೆಡ್ಸ್ ಇರಬೇಕಾಗತ್ತೆ, ಮತ್ತೆ ಬೇರೆ ಬೇರೆ ಆಯಾಮಗಳಲ್ಲಿ ಇರ್ತಕ್ಕಂಥ ಸ್ಟೇಕ್ ಹೋಲ್ಡರ್ಸ್ ಒಟ್ಟಾರೆ ಸೇರಿದ್ರೆ ಇದು ಮಾಡಕ್ಕಾಗೋದು. ಮುಖ್ಯಮಂತ್ರಿ ಘೋಷಣೆ ಮಾಡಿದ ತಕ್ಷಣ ಆಗುವಂತದ್ದಲ್ಲ. ಇದಕ್ಕೆ ಪ್ರತ್ಯೇಕವಾಗಿ ನೀವು ಸಮಿತಿಯನ್ನ ರಚಿಸಿ ಚಾಲ್ತಿ ಕೊಟ್ಟಿದ್ದೀರಾ, ಒಳ್ಳೆಯ ನಿರ್ಧಾರ. ಇದನ್ನ ಎಕ್ಸಿಕ್ಯೂಟಿವ್ ಮಾಡಬೇಕಾದ್ರೆ ಅದಕ್ಕೆ ತುಂಬಾ ಕೆಲಸಗಳಿದಾವೆ. ಮತ್ತೆ ಇದು ಸಾಧ್ಯ ಕೂಡ. ಇವತ್ತು ಯಾವುದು ಅಸಾಧ್ಯವಾದ ಮಾತೇ ಇಲ್ಲ. ಇವತ್ತು AI ಇರ್ತಕ್ಕಂಥದ್ದು ಲಕ್ಷಾಂತರ ಮಕ್ಕಳನ್ನ ಅಸೆಸ್ ಮಾಡಿ ಅವ್ರನ್ನ ಎವ್ಯಾಲ್ಯೂಯೇಟ್ ಮಾಡಿ ಆ ಮಗುವಿನ ವಯಸ್ಸು ಇನ್ನೊಂದು ಮತ್ತೊಂದು ಎಲ್ಲವೂ ಕೂಡ ಡಿಜಿಟಲ್ ಅಲ್ಲೇ ಅನಲೈಸ್ ಮಾಡಿ ಅಪ್ರೂವ್ ಮಾಡತಕ್ಕಂಥ ವ್ಯವಸ್ಥೆ ಇದೆ. ಇದಕ್ಕೆ ಹ್ಯೂಮನ್ ರಿಸೋರ್ಸ್ ಬೇಕಾಗಿಲ್ಲ. ಟೆಕ್ನಾಲಜಿ ರಿಸೋರ್ಸು ಭದ್ರವಾಗಿದೆ. ಅದನ್ನ ಅಳವಡಿಸ್ತಕ್ಕಂಥ ಇಚ್ಛಾಶಕ್ತಿ ಮತ್ತೆ ಆಲೋಚನೆ ಪೂರ್ವಕವಾಗಿ ಮಾಡಿದ್ರೆ ಇದು ಯಶಸ್ವಿಯಾಗಿ ಬೇರೆ ದೇಶದಲ್ಲಿ ಮಾಡ್ತಾರೆ, ನಮ್ಮ ದೇಶದಲ್ಲಿ ಆಗಲ್ಲ ಅನ್ನೋಂಥ ಸಬೂಬುಗಳು ಬೇಡ. ಇದಕ್ಕೆ ಆಗುತ್ತೆ, ಆಗ್ಬೇಕು. ಆದ್ರೆ ಮಕ್ಕಳ ಜೀವನದಲ್ಲಿ ನೀವು ಒಳ್ಳೇದು ಮಾಡ್ತೀರಾ, ಇಲ್ಲ ಅಂದ್ರೆ ನಾವೇ ಮಕ್ಕಳನ್ನ ಹಾಳು ಮಾಡ್ತಾ ಇದ್ದೇವೆ. ನಮ್ಮ ವ್ಯವಸ್ಥೆನೇ ಮಕ್ಕಳಿಗೆ ಮಾರಕ ಆಗಿದೆ. ಮಕ್ಕಳು ತಪ್ಪಲ್ಲ, ಇದಕ್ಕೆಲ್ಲ ಮೊರೆ ಹೋಗಿರೋದು ನಾವು ಕೊಡ್ತಾ ಇರೋದ್ರಿಂದ ಕೊಡೋದನ್ನ ತಡೆಗಟ್ಟೋ ಅಂತ ಕೆಲಸ ಇವತ್ತು ಆಗ್ಬೇಕಾಗಿದೆ. ಇನ್ನೊಂದು ವಿಚಾರ ಸರ್, ಈಗ ಅನಾನುಕೂಲಗಳು ಎಷ್ಟಿದೆಯೋ ಅನುಕೂಲತೆನೂ ಕೂಡ ಸ್ಮಾರ್ಟ್ ಫೋನ್ ಇಂದ ಅಷ್ಟೇ ಇದೆ. ಯಾಕಂದ್ರೆ ಈಗ ಮಕ್ಕಳು ಒಬ್ಬಂಟಿಯಾಗಿ ಸ್ಕೂಲ್ಗೆ ಹೋಗ್ತಿರ್ತಾರೆ. ಅಂತ ಒಂದು ಸಂದರ್ಭದಲ್ಲಿ ಸ್ಮಾರ್ಟ್ ಫೋನ್ ಯೂಸ್ ಮಾಡೋದ್ರಿಂದ ಅವರ GPS ನ ಟ್ರ್ಯಾಕ್ ಮಾಡುವಂತಹ ಸಂದರ್ಭ ಬರುತ್ತೆ. ಅಂಡ್ ಹಾಗೇನೆ ಅನಾನುಕೂಲ ನೋಡಿ, ಇದು ಇವತ್ತು ಅಲ್ಪ ತಿಳುವಳಿಕೆಯಲ್ಲಿ ಬರ್ತಕ್ಕಂಥ ಪ್ರತಿಕ್ರಿಯೆ ಆಗತ್ತೆ. ಯಾಕೆ ಅಂದ್ರೆ ನಿಮಗೆ ಮಗುವಿನ ಬಗ್ಗೆ, ಸೆಕ್ಯೂರಿಟಿ ಬಗ್ಗೆ ಖಂಡಿತವಾಗ್ಲೂ ಎಲ್ಲರಿಗೂ ಇವತ್ತು ಜವಾಬ್ದಾರಿ ಇರೋದ್ರಿಂದ ಅನಲಾಗ್ ಅಲ್ಲೂ ಅದೇ ವ್ಯವಸ್ಥೆ ಇದೆ. SOS ಇದೆ, ಫೋನ್ ಇದೆ. ಫೋನ್ ಅಲ್ಲಿ ನಿಮಗೆ ಎಲ್ಲಾ ಮಾಹಿತಿ ಟ್ರ್ಯಾಕ್ ಮಾಡಬಹುದು. ಅದಲ್ಲ, ಇಲ್ಲಿ ಸ್ಮಾರ್ಟ್ ಫೋನ್ ಅಲ್ಲಿ ಏನ್ ಬೇಕು, ಏನ್ ಕೊಡ್ಬೇಕು, ಯಾವ ವಯಸ್ಸಿಗೆ ಏನ್ ಕೊಡ್ಬೇಕು ಅದ್ರ ಬಗ್ಗೆ ನಾವು ಮಾತನಾಡಿದ್ರೆ ಒಳ್ಳೇದು ಅಂತ ನನ್ನ ಭಾವನೆ. ಯಾಕೆ ಅಂದ್ರೆ ಇಲ್ಲಿ ಮೊಬೈಲ್ ಬಗ್ಗೆ ಶಾಲೆಗೆ ಮೊಬೈಲ್ ಬೇಕಾಗಿಲ್ಲ.
ಆಮೇಲೆ ಶಾಲೆಗೆ ಹಂಗೂ ಕಾಲೇಜ್ ಲೆವೆಲ್ ಅಲ್ಲಿ ಬೇಕು ಅಂದ್ರೆ ಇವತ್ತಿನ ದಿನ ಡಿಜಿಟಲ್ ಅನಲಾಗ್ ಯೂಸ್ ಮಾಡಬಹುದು. ನಾನೇನ್ ಹೇಳ್ತೀನಿ, 13 ವರ್ಷ 16 ವರ್ಷದ ಒಳಗೆ ಇವತ್ತು ಅಪ್ರಾಪ್ತ ವಯಸ್ಸುಗಳಲ್ಲಿ ಅವರಿಗೆ ಎಲ್ಲವನ್ನು ಕೊಟ್ಟು ನೀವು ಹಾಳು ಮಾಡೋದಿಕ್ಕೆ ಬೆಂಬಲ ಸೂಚಿಸೋ ಅಂತ ಸಮಾಜ ಆಗ್ಬಿಟ್ರೆ ಅವ್ರೇನ್ ಸ್ವಾಮಿ ತಪ್ಪು ಮಾಡಿದ್ರು, ಇರುವೆಗೂಡಲ್ಲಿ ಸಕ್ಕರೆ ಹಾಕ್ಬಿಟ್ಟು ಇರುವೆಗೆ ಅದನ್ನು ಮುಟ್ಬೇಡ ಅನ್ನೋಂಥದ್ದು ಸರಿ ಅಲ್ಲ. ನಮ್ಮ ಕ್ರಮದಲ್ಲಿ ಸ್ಮಾರ್ಟ್ ಫೋನು ಕಲ್ಪ್ರಿಟ್ ಅಲ್ಲ. ಸ್ಮಾರ್ಟ್ ಫೋನ್ ಬಳಕೆ ಮಾಡೋದಕ್ಕೆ ಚಾನಲೈಸ್ ಮಾಡಿದೀವಲ್ಲ, ಇವ್ರನ್ನ ಪ್ರೇ ಮಾಡ್ತೀವಲ್ಲ, ಇಂಥ ವರ್ಗಕ್ಕೆ ನಾವು ಫಿಲ್ಟರ್ಸ್ ಇಲ್ದೇನೆ ಆ ವರ್ಗವನ್ನ ಬಲಿಪಶು ಮಾಡ್ತಾ ಇದೀವಲ್ಲ. ಆನ್ಲೈನ್ ಗೇಮ್ಸು, ಕೋಟ್ಯಾಂತರ ರೂಪಾಯಿ ಲೇವಾದೇವಿ, ಸಾಮಾಜಿಕ ಜಾಲತಾಣದಲ್ಲಿ ಎಗ್ಗಿಲ್ದಂಗೆ ಅವರಿಗೆ ಎಲ್ಲವನ್ನ ಬಿತ್ತರಿಸಿ ಅವರ ಮನಸ್ಥಿತಿಯನ್ನ ಕಲ್ಮಿಷ ಮಾಡ್ತಾ ಇದೀವಲ್ಲ, ಅದನ್ನ ನಿಯಂತ್ರಿಸಬೇಕಾಗತ್ತೆ. ಯಾವುದೋ ಸೆಕ್ಯೂರಿಟಿನ ನೆಪ ಇಟ್ಕೊಂಡು, ಸೆಕ್ಯೂರಿಟಿ ಬೇಕಾದಷ್ಟು ಚೆಕ್ಸ್ ಅಂಡ್ ಡ್ಯಾಮ್ಸ್ ಇದೆ, ಆದ್ರೆ ಇಲ್ಲಿ ಸಾಮಾಜಿಕ ಜಾಲತಾಣದಿಂದ ಮಕ್ಕಳನ್ನ ಹೆಂಗೆ ದೂರ ಇಡಬೇಕು ಅನ್ನತಕ್ಕಂಥ ಚಿಂತನೆ ಆಗ್ಬೇಕಾಗಿದೆ. ನೀವು ಹೇಳೋದಕ್ಕೆ ನಂದು ಒಂದು ಮಾತನ್ನ ನಾನು ಆಡ್ ಆನ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಈಗ ಮೊದ್ಲೆಲ್ಲ ಸ್ಕೂಲುಗಳಲ್ಲಿ ನಾಳೆ ಏನೇನ್ ಟೈಮ್ ಟೇಬಲ್ ಇರುತ್ತೆ, ನಾಳೆ ಏನೇನ್ ಹೋಮ್ ವರ್ಕ್ ಮಾಡ್ಬೇಕಾಗಿರುತ್ತೆ ಅನ್ನೋಂಥದ್ದನ್ನ ಒಂದು ಡೈರಿ ಮೂಲಕ ಮಕ್ಕಳಿಗೆ ಬರೆದು ಕಳಿಸ್ತಿದ್ರು, ಆಸ್ ಎ ಯಾರು ಕ್ಲಾಸ್ ಟೀಚರ್ ಆಗಿರ್ತಾರೋ ಅವರು. ಈಗ ಏನಾಗಿದೆ ಅಂತಂದ್ರೆ ವಾಟ್ಸಪ್ ಗ್ರೂಪ್ ಅಂತ ಒಂದೊಂದು ಸ್ಕೂಲಲ್ಲೂ ಒಂದೊಂದು ತರಗತಿಯ ಸೆಕ್ಷನ್ ವೈಸ್ ಮಾಡಿರ್ತಾರಲ್ಲ, ಆ ಸೆಕ್ಷನ್ ಅಲ್ಲಿ ಒಂದು ವಾಟ್ಸಪ್ ಗ್ರೂಪ್ ಅಂತ ಮಾಡಿರ್ತಾರೆ ಅಥವಾ ಬ್ರಾಡ್ಕಾಸ್ಟ್ ಟೈಪ್ ಮಾಡ್ಕೊಂಡಿರ್ತಾರೆ. ಅಂತ ಒಂದು ಸಂದರ್ಭದಲ್ಲಿ ಇನ್ಫಾರ್ಮೇಶನ್ ಎಲ್ಲ ಹಾಕ್ತಾರೆ. ಓಕೆ, ಅದನ್ನ ನೋಡಕ್ಕಾದ್ರೂ ಮಕ್ಕಳು ಸ್ಮಾರ್ಟ್ ಫೋನ್ ಅನ್ನು ಯೂಸ್ ಮಾಡ್ತಾರೆ. ಒಂದು ವಿಚಾರ ಇಲ್ಲಿ ಸ್ಮಾರ್ಟ್ ಫೋನ್ ಯೂಸ್ ಮಾಡೋದ್ರ ಬಗ್ಗೆ ಮನೆಯಲ್ಲಿ ನೋಡಿ, ಅಪ್ಪ ಅಮ್ಮ ಇದ್ದೇ ಇರ್ತಾರೆ. ಅಪ್ಪ ಅಮ್ಮ ಕಣ್ಮುಚ್ಕೊಂಡು ಕೂರಕ್ಕಾಗಲ್ಲ, ಅವ್ರದ್ದು ಒಂದು ಸಾಮಾಜಿಕ ಜವಾಬ್ದಾರಿ ಇದೆಯಲ್ಲ. ಅವರ ಕೈಯಲ್ಲಿ ನೋಡಿ, ಯಾವುದೇ ಒಂದು ಮಗುವಿಗೆ ಈ ಮೆಸೇಜ್ಗಳು ಕಳಿಸೋದಲ್ಲ, ಪಾಲಕ ಪೋಷಕರ ಮಾಹಿತಿಗೆ ಇದು ಒಂದು ಪ್ಯಾರಲಲ್ ಇನ್ಫಾರ್ಮೇಶನ್ ಟೂಲ್ ಮಾಡಿದ್ದಾರೆ. ಆದ್ರೆ ಇದನ್ನ ಮಿಸ್ಯೂಸ್ ಆಗ್ಬಾರ್ದು. ಅಂದ್ರೆ ನಾವು ಹೇಳ್ತಾ ಇರೋದು ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಕ್ಕಂಥದನ್ನ ವಾಟ್ಸಪ್ಗೆ ನಾವು ಹೋಲಿಕೆ ಮಾಡಕ್ಕಾಗಲ್ಲ. ಸೋಷಿಯಲ್ ಮೀಡಿಯಾ, ಫೇಸ್ಬುಕ್, ಟ್ವಿಟ್ಟರ್, ಇನ್ಸ್ಟಾಗ್ರಾಮು, ಇವತ್ತು ಫಿಶಿಂಗ್ ನಡೀತಾ ಇದೆ, ಆ ಮಕ್ಕಳನ್ನ ಮಾನಸಿಕವಾಗಿ ಕುಗ್ಗಿಸ್ತಾ ಇದ್ದಾರೆ. ಆನ್ಲೈನ್ ಗೇಮ್ಸ್, ಇಂಥವನ್ನ ನಿಯಂತ್ರಣ ಮಾಡಬೇಕು ಅಂತ ನಾವು ಹೇಳ್ತಾ ಇದೀವಿ ಹೊರತು ಅವರಿಗೆ ಆ ಡಿಜಿಟಲ್ ಅಲ್ಲಿ ಪಾಠ ಇದೆ, ಪಾಠ ಅಕೌಂಟಬಿಲಿಟಿ ಆಗಿ ನೋಡ್ಲಿ. ಸ್ಕ್ರೀನ್ ಟೈಮ್ ರೆಗ್ಯುಲೇಟಿಂಗ್ ಟೂಲ್ ಇದೆ, ಫಿಲ್ಟ್ರೇಷನ್ಸ್ ಇದಾವೆ. ನಮಗೆ ಆಪ್ ಮುಖಾಂತರ ಇವತ್ತು ಮೆಸೇಜ್ ಹೋಗುತ್ತೆ. ವಾಟ್ಸಪ್ ಒಂದೇ ಅಲ್ಲ, ಆಪ್ ಮುಖಾಂತರ. ಆಪ್ ಅಲ್ಲಿ ಯಾವುದು ಕೆಟ್ಟದ್ದು ಹೋಗಲ್ಲ, ಕೆಟ್ಟದ್ದು ಹೋದ್ರೂ ಕೂಡ ಫಿಲ್ಟರ್ಸ್ ಆಗತ್ತೆ, ಗೊತ್ತಾಗತ್ತೆ. ಪೇರೆಂಟ್ಸ್ ಜವಾಬ್ದಾರಿ ಇರ್ಬೇಕಲ್ಲ. ನೋಡಿ, ಒಂದು ಪೇರೆಂಟ್ಗೆ 1-2 ಮಗು ಇರುತ್ತೆ. ಈ ವ್ಯವಸ್ಥೆಗೆ, ಸರ್ಕಾರಕ್ಕೆ ಕೋಟಿಗಟ್ಟಲೆ ಮಕ್ಕಳು. ನಾವು ನಿಯಂತ್ರಣ ಮಾಡ್ಬೇಕಾದ್ರೆ ಮಾನದಂಡ ಉಪಯೋಗಿಸ್ಲೇಬೇಕಲ್ವಾ? ಇಲ್ಲಿ ಮತ್ತೆ ಹೇಳ್ತೇನೆ, ಸರ್ಕಾರ ಮೊಬೈಲ್ ಅನ್ನ ಶಾಲೆಯೊಳಗೆ ನಿಷೇಧಿಸಿದೆ. ಮನೆಯಲ್ಲಿ ಆ ಮೊಬೈಲ್ಗಳಲ್ಲಿ ಡಿಜಿಟಲ್ ಕಂಟೆಂಟು ಅಥವಾ ಇನ್ಫಾರ್ಮೇಶನ್ಸ್ ಅನ್ನ ನಿಯಂತ್ರಣ ಮಾಡಿಲ್ಲ. ಆದರೆ ಸಾಮಾಜಿಕ ಜಾಲತಾಣದಲ್ಲಿ ಅಪ್ರಾಪ್ತ ವಯಸ್ಸಿಗೆ ಯಾವುದು ಸಿಗಬಾರ್ದು ಅಂಥದ್ರ ಬಗ್ಗೆ, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಅಕೌಂಟ್ಗಳು ಓಪನ್ ಮಾಡಿಕೊಂಡು ವಯಸ್ಕರರ ರೀತಿಯಲ್ಲಿ ವರ್ತಿಸಿ ಅವರು ಬಲಿಪಶು ಆಗ್ತಾ ಇದ್ದಾರಲ್ಲ, ಅವರು ಅದನ್ನ ತಡೆಗಟ್ಟುವಂಥದ್ದು ಇವತ್ತಿನ ಇದರ ಉದ್ದೇಶ ಆಗಿದೆ. ಇದನ್ನ ನಾವು ಕ್ಲಾರಿಟಿ ಇರಬೇಕು. ನಾವಿಲ್ಲೆಲ್ಲೂ ಕೂಡ ನಾವು ಯಾವುದನ್ನೋ ಹೇಳಕ್ ಹೋಗ್ಬಾರ್ದು ಅಂತ ನನ್ನ ಅಭಿಪ್ರಾಯ. ಯಾಕೆಂದ್ರೆ ಹೌದು, ಆಪ್ ಇದೆ, ಆಪ್ ಅಲ್ಲಿ ಇನ್ಫಾರ್ಮೇಶನ್, ಸ್ಕೂಲ್ ಹೋಮ್ವರ್ಕ್ ಹೋಗುತ್ತೆ, ಆಮೇಲೆ ಮಾಹಿತಿಗಳು ನೋಟಿಸ್ ಹೋಗುತ್ತೆ. ಇದರಿಂದ ಕೆಡಕಾಗಲ್ವಲ್ಲ. ಅದನ್ನ ನೋಡ್ತಾರೆ ಅಂದಾಗ ಅಪ್ಪ ಅಮ್ಮ ಜವಾಬ್ದಾರಿಯಿಂದ ನೋಡ್ಲಿ. ಮಕ್ಕಳಿಗೆ ನೀವು ಕೊಟ್ಬಿಟ್ಟು ಮಕ್ಕಳಿಗೆ ಬ್ಯಾಡ್ದಿರೋ ಅಂತ ಸೈಟಿಗೆ ಅವರಿಗೆ ಸ್ವಂತ ಫೋನು, ಅವರಿಗೆ ಸ್ವಂತ ಈ ಇನ್ಸ್ಟಾಗ್ರಾಮ್ ಅಕೌಂಟು, ಫೇಸ್ಬುಕ್ ಅಕೌಂಟು ಗೊತ್ತಿಲ್ದೇನೆ ಇನ್ನೂ ಅನೇಕ ಹೆಸರುಗಳಲ್ಲಿದ್ದಾವೆ. ಅಪ್ಪ ಅಮ್ಮಂಗೆ ಗೊತ್ತಿಲ್ಲ. ಇದನ್ನ ತಡೆಗಟ್ಟಬೇಕು. ಹೆಂಗ್ ತಡೆಗಟ್ಟಬಹುದು? ದಾರಿ ಇದೆ. ಈ ಮಕ್ಕಳು ವಯಸ್ಸಿಗೆ ಅಪ್ರಾಪ್ತರಿಲ್ಲ ಅಂದ್ರೆ ಅಂತ ಸೈಟ್ಸ್ಗಳು ಓಪನ್ ಆಗಕ್ಕೆ ಬಿಡಬಾರ್ದು. ಅದಕ್ಕೆ ಫಿಲ್ಟರ್ಸ್ ಹಾಕ್ಬೇಕು. ಹೆಂಗ್ ಮಾಡ್ಬೋದು? ಇದೆಲ್ಲವೂ SOP ಅಲ್ಲಿ ಆಗ್ಬೇಕು. ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಲ್ಲಿ ಆದ್ರೆ ಅದು ಪ್ರಾಮಾಣಿಕವಾಗಿ ಇಂಪ್ಲಿಮೆಂಟ್ ಆದ್ರೆ ಅದಕ್ಕೆ ಅರ್ಥಪೂರ್ವಕವಾಗಿ ಇರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಖಂಡಿತವಾಗ್ಲು ಸರ್. ಯಾಕೆ ನಾನು ಈ ಕ್ವಶನ್ ಕೇಳಿದೆ ಅಂತಂದ್ರೆ, ಈಗ ಎಷ್ಟೋ ಜನ ಹಳ್ಳಿ ಕಡೆ ಎಲ್ಲ ತಾಯಂದ್ರು ಎಜುಕೇಟೆಡ್ ಆಗಿರಲ್ಲ. ಇನ್ ಕೇಸ್ ಆಗಿದ್ರು ಕೂಡ ಅವ್ರಿಗೆ ಇಂಗ್ಲಿಷ್ ನಾಲೆಡ್ಜ್ ಆಗಿರ್ಬೋದು, ಸ್ಮಾರ್ಟ್ ಫೋನ್ ನಾಲೆಡ್ಜ್ ಅಷ್ಟೊಂದು ಇರಲ್ಲ. ಈಗ ಟೀಚರ್ಸ್ ಹೇಳಿರ್ತಾರೆ, ಏನಂತ ಹೇಳಿರ್ತಾರೆ ಅಂತಂದ್ರೆ, ಪ್ರತಿದಿನ ನಾವು ವಾಟ್ಸಪ್ ಅಲ್ಲಿ ನಾಳೆ ಏನಿರುತ್ತೋ ಅಪ್ಡೇಟ್ಸ್ ನಾನು ತಿಳಿಸ್ಕೊಡ್ತೀವಿ ಅಂತ. ಅಂತ ಟೈಮಲ್ಲಿ ಸ್ಟೂಡೆಂಟ್ಗೆ ತಾಯಿ ಹೇಳ್ತಾರೆ, ನಾಳೆ ದಿನ ಏನ್ ಟೀಚರ್ ಏನ್ ಕಳ್ಸಿದಾರೆ ನೋಡು, ಹೋಮ್ ವರ್ಕ್ ಮಾಡು, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡು ಅಂತ ಹೇಳ್ಬಿಟ್ಟು ಹೇಳ್ತಾರೆ.
ಅಂತ ಒಂದು ಸಂದರ್ಭದಲ್ಲಿ ಆ ಮಕ್ಕಳು ಆ ಒಂದು ನೋಡುವಂತಹ ನೆಪದಲ್ಲಿ ಎಲ್ಲೋ ಒಂದ್ ಕಡೆ ಸ್ಮಾರ್ಟ್ ಫೋನ್ ಅನ್ನ ತಗೊಂಡು ಮತ್ತೆ ಬೇಡದೇ ಇರುವಂತಹ ನೀವ್ ಹೇಳ್ತಾ ಇರೋದು ಅಬ್ಸಲ್ಯೂಟ್ಲಿ ರೈಟ್. ಈ ಮಿಸ್ಯೂಸ್ ಆಗಿ ಆ ಮಕ್ಕಳು ಆ ನೆಪ ಇಟ್ಕೊಂಡು ಬ್ಯಾಡ್ದಿರೋದು ನೋಡ್ಬೇಕಾರೆ, ಬ್ಯಾಡ್ದಿರೋದು ನೋಡೋದಿಕ್ಕೆ ಅವರ ವಯಸ್ಸು ಪರ್ಮಿಟ್ ಕೊಡ್ಲಿಲ್ಲ ಅಂದ್ರೆ ಅದನ್ನ ಅಪ್ಪ ಅಮ್ಮಂಗೂ ಆ ಚೆಕ್ಸ್ ಅಂಡ್ ಡ್ಯಾನ್ಸ್ ಅಲ್ಲಿ ಅವರಿಗೆ ಅಥರೈಸೇಷನ್ ಕೊಟ್ಟು ಈ ಮಗು ತನ್ನಗೆ ಯೋಗ್ಯವಾದದ್ದನ್ನ ಆಕ್ಸೆಸ್ ಮಾಡಿ ಡೌನ್ಲೋಡ್ ಮಾಡೋದಿಕ್ಕೆ ನನ್ನ ಹತ್ರ ಪರ್ಮಿಷನ್ ತಗೊಂತಾ ಇದೆ ಅಂದ್ರೆ ಅವಾಗ ಪಾಲಕ ಪೋಷಕರು ಹೊಣೆಗಾರಿಕೆ ಆಗ್ತಾರೆ. ಹಾಗಾಗಿ ಇವತ್ತು ಸರ್ಕಾರ ತೆಗೆದುಕೊಂಡಿರುವಂತ ನಿರ್ಧಾರದ ಅರ್ಥ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಅಳೆದು ತೂಗಿ ಅಪ್ರಾಪ್ತ ವಯಸ್ಸವರಿಗೆ ಅದು ಅವಕಾಶ ಕಲ್ಪಿಸ್ಕೊಡ್ಬಾರ್ದು ಅಂತಾನೆ ಹೊರತು ಇವತ್ತು ಇನ್ನೊಂದು ಅಂಗೈಯಲ್ಲಿ ಯೂನಿವರ್ಸಿಟಿ ಇದೆ. ನೀವು ಗೂಗಲ್ ಅಲ್ಲಿ ಬಾಯ್ಬಿಟ್ಟು ಹೇಳಿದ್ರೆ ಆ ಇಂಗ್ಲಿಷ್ ಅಲ್ಲಿ ಇರೋದನ್ನ ಕನ್ವರ್ಟ್ ಮಾಡ್ಕೊಡು ಅಂತ ಕನ್ನಡದಲ್ಲಿ ಹೇಳಿದ್ರೆ ಕನ್ವರ್ಟ್ ಮಾಡ್ಕೊಟ್ಬಿಡುತ್ತೆ. ಬಾಯಲ್ಲಿ ಅದು ಹೇಳಿಕೆ ಮುಖಾಂತರ ಕೊಡುತ್ತೆ. ಟೆಕ್ನಾಲಜಿ ತುಂಬಾ ಮುಂದುವರೆದಿದೆ, ನಾವು ಅಂದ್ಕೊಂಡಂಗಿಲ್ಲ. ಹಾಗಾಗಿ ಕೆಟ್ಟದ್ದನ್ನ ಫಿಲ್ಟರ್ ಮಾಡ್ಬೇಕೇ ಹೊರತು ಡಿಜಿಟಲ್ ಟೆಕ್ನಾಲಜಿಯಿಂದ ಫಿಲ್ಟರ್ ಮಾಡುವಂತದ್ದಲ್ಲ ಇದು. ಸರ್ ನಂಗೆ ಇನ್ನೊಂದು ಡೌಟ್ ಇದೆ, ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಶೇರ್ ಮಾಡ್ತೀರಾ? ನೀವು ಓಕೆ ಅಂತ ನಾನು ಕೇಳಿ. ಖಂಡಿತ ಕೇಳಿ, ನೀವ್ ಏನ್ ಬೇಕಾದ್ರೂ ಕೇಳಿ. ಏನು ಅಂತಂದ್ರೆ ಈಗ ಈ ವಾಟ್ಸಪ್ ಆಗಿರ್ಬೋದು, ವಾಟ್ಸಪ್ ಅಂತೀನಿ, ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಇತರ ಸೋಷಿಯಲ್ ಮೀಡಿಯಾ ಒಂದು ಆಪ್ ಗಳೇನಿದೆಯಲ್ಲ ಆ ತರದನ್ನ ನಾವು ಈಗ ಅಕೌಂಟ್ ನ ಕ್ರಿಯೇಟ್ ಮಾಡ್ಬೇಕು ಅಂತಂದಾಗ ಒಂದು ಸರ್ಟನ್ ಡೇಟ್ ಆಫ್ ಬರ್ತ್, ಇವಾಗ ನೀವೇನ್ ಹೇಳಿದ್ರಿ 16 ವರ್ಷದ ಒಳಗಿನ ಮಕ್ಕಳಿಗೆ ಅಂತ, ಅದೇ ತರನೇ ಮೈನರ್ ಅನ್ನುವಂಥವ್ರಿಗೆ ಒಂದು ಡೇಟ್ ಆಫ್ ಬರ್ತ್ ನ ಅಪ್ಲೋಡ್ ಆಗುತ್ತೆ. ಮಕ್ಕಳು ಬುದ್ಧಿವಂತಿಕೆಯನ್ನ ಉಪಯೋಗಿಸಿ ಏನ್ ಮಾಡ್ತಾರೆ ಅಂತಂದ್ರೆ, ನಾನು ಮೇಜರ್ ಆಗಿದ್ದೀನಿ, ನನಗೂ ರೈಟ್ಸ್ ಇರುತ್ತೆ ಅನ್ನೋ ಕಾರಣದಲ್ಲಿ ಡೇಟ್ ಆಫ್ ಬರ್ತ್ ರಾಂಗ್ ಅನ್ನ ಟೈಪ್ ಮಾಡಿ ಅಕೌಂಟ್ ನ ಕ್ರಿಯೇಟ್ ಆಗುತ್ತೆ. ಅದು ಈಗ ಸಾಕಷ್ಟು ನಾವು ಆತರ ಫೇಕ್ ಅಕೌಂಟ್ ಗಳು ಕ್ರಿಯೇಟ್ ಆಗಿರೋದನ್ನು ಕೂಡ ನಾವು ನೋಡಿರ್ತೀವಿ. ಇದಕ್ಕೆ ಪರಿಹಾರ ಇದೆ. ಇದಕ್ಕೆ ಈ ತರ ಒಂದು ಡೇಟ್ ಆಫ್ ಬರ್ತ್ ಅನ್ನ ನಡೀತಾ ಇದೆ ಅಂತಾನೆ ಇದ್ರ ನಡೆಯೋದ್ರಿಂದಾನೇ ಇವತ್ತಿನ ದಿನ ಎಗ್ಗಿಲ್ದಂಗೆ ಫೇಕ್ ಅಕೌಂಟ್ಸ್ ಕ್ರಿಯೇಟ್ ಆಗಿರೋದು. ಇದನ್ನ ನಿಯಂತ್ರಣ ಮಾಡ್ಬೇಕಾದ್ರೆ ನಾನು ಹೇಳಿದಂತ ಎಲ್ಲಾ ಸ್ಟೇಕ್ ಹೋಲ್ಡರ್ಸ್ ಕೂತ್ಕೊಂಡು ನಿರ್ಧಾರ ಮಾಡಿದ್ರೆ ಇದು ಚಿಟಕಿ ಹೊಡೆಯುವಷ್ಟು ಸುಲಭದಲ್ಲಿ ಪರಿಹರಿಸಬಹುದು. ನೋಡಿ, ಆಧಾರ್ ಅಥೆಂಟಿಕೇಶನ್ ಇದೆಯಲ್ಲ, ಫೇಶಿಯಲ್ ರೆಕಗ್ನೈಸೇಷನ್ ಸಾಫ್ಟ್ವೇರ್, ನೀವು ಫೋಟೋ ಕೊಟ್ರೆ ನಿಮ್ ವಯಸ್ಸನ್ನ ಅನಲೈಸ್ ಮಾಡಿ ನಿಮ್ಗೆ ಅಪ್ರೂವ್ ಮಾಡುವಂತ ತಂತ್ರಜ್ಞಾನ ಇವತ್ತು ಇದೆ. ಇದಕ್ಕೇನು ದುಡ್ಡು ಜಾಸ್ತಿ ಖರ್ಚಾಗಲ್ಲ, ಇಚ್ಛಾಶಕ್ತಿ ಬೇಕು. ಆಧಾರ್ 2 ಲೆವೆಲ್ ವೆರಿಫಿಕೇಶನ್ ಅಂದ್ರೆ ಆಧಾರ್ ಮಗುದು ಇದ್ದೇ ಇದೆ. ಆಧಾರ್ ಅದನ್ನೇ ನೀವು ಪೇರೆಂಟ್ಸಿಗೂ ಅಥೆಂಟಿಕೇಶನ್ ಕೊಟ್ರೆ ನನ್ನ ಮಗು ಇಂಥ ಒಂದು ಸೈಟಿಗೆ ಹೋಗಿ ಇದನ್ನ ಡೌನ್ಲೋಡ್ ಮಾಡ್ಕೊಳೋದಕ್ಕೆ ಅಪ್ಪಣೆ ಕೇಳ್ತಾ ಇದೆ, ನಾನು ಅಪ್ಪ ಅಮ್ಮ ಆದವರು ಅದಕ್ಕೆ ಅಪ್ಪಣೆ ಕೊಡ್ಬೇಕೋ ಬೇಡವೋ ಅನ್ನೋಂತ ವಿವೇಚನೆಯಲ್ಲಿ ಅವರು ಸೆಕೆಂಡ್ ಲೆವೆಲ್ ಅಥೆಂಟಿಕೇಶನ್ ಕೊಟ್ರೆ ಮಾತ್ರ ಡೌನ್ಲೋಡ್ ಆಗೋ ರೀತಿಯಲ್ಲಿ ವಿನ್ಯಾಸ ಮಾಡಬಹುದು. ಇದಕ್ಕೆ ಹ್ಯೂಮನ್ ರಿಸೋರ್ಸ್ ಬೇಕಾಗಿಲ್ಲ, ಟೆಕ್ನಾಲಜಿ ರಿಸೋರ್ಸು ಈ ಬಾಟ್ ಹಾಕ್ಬಿಟ್ರೆ ತನ್ನಷ್ಟಕ್ಕೆ ತಾನೇ ಮಾಡಿ ಕೊಡುತ್ತೆ. ನೋಡಿ, 100ಕ್ಕೆ 90 ಭಾಗ ನಿಯಂತ್ರಣ ಬಂದ್ರು ಕೂಡ 10 ಮಕ್ಕಳ ಬಗ್ಗೆ ನಾವು ಚಿಂತೆ ಮಾಡೋದಕ್ಕಿಂತ 90 ಜನಕ್ಕೆ ಒಳ್ಳೇದಾಗ್ತಾ ಇದೆ, ಅವ್ರಿಗೆ ನಿಯಂತ್ರಣ ಆಗ್ತಾ ಇದೆ ಅಂತ ಸಂತೋಷ ಪಟ್ಟು ಅದರಲ್ಲಿ ಸಾವು ನೋವು ತಪ್ಪಿಸ್ಬೋದು. ಮಾನಸಿಕ ಖಿನ್ನತೆಗೆ ಒಳಗಾಗ್ತಾ ಇದ್ದಾರೆ, ಬೇರೆ ಬೇರೆ ದೈಹಿಕ ಸಮಸ್ಯೆಗಳಿಗೆ ಒಳಗಾಗ್ತಾ ಇದ್ದಾರೆ, ಬೇರೆ ಬೇರೆ ಎಕ್ಸ್ಟಾರ್ಷನ್ಗೆ ಒಳಗಾಗ್ತಾ ಇದ್ದಾರೆ. ಇವೆಲ್ಲವನ್ನು ತಪ್ಪಿಸುವಂತ ಕೆಲಸಕ್ಕೆ ಸರ್ಕಾರ ಮುಂದಾಗಿದೆ. ನಾವು ನೀವು ಕೈ ಜೋಡಿಸ್ಬೇಕು ಅಂತ ನನ್ನ ಕಳಕಳೆಯ ಮನವಿ ಕೂಡ. ಧನ್ಯವಾದಗಳು ಸರ್, ಇಷ್ಟೊತ್ತು ಕೂಡ ನಮ್ಮ ಒಂದು ಬಾಸ್ ಟಿವಿ ಜೊತೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಹಂಚಿಕೊಂಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.